ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಹಿಂಗ್ ಮಾತಾಡಿನೇ ಪ್ರಧಾನ ರಾಜೀನಾಮೆ ಕೊಟ್ಟಿದ್ದು ಆಯ್ತಾ. ಯಾವ ನ್ಯಾಯದ ಪರ ಇರುತ್ತೋ ಯಾವ್ದು ಪರ ಇರುತ್ತೋ ಅದ್ರ ಪರ ಹೋಗ್ತೀವಿ ಆಯ್ತಾ. ನೀವು ಇಷ್ಟ ಬಂದಂಗೆ ಬೇರೆ ಯಾರು ಇಷ್ಟ ಬಂದಂಗೆ ಕೇಳ್ಕೊಳಕ್ಕಾಗುತ್ತಾ? ಈಗ ನೀವು ಮಾತಾಡಿ, ನೀವೇನ್ ಮಾತಾಡಿದ್ರೆ ಮಾತಾಡಿ ಆಯ್ತಾ. ಮಾತಾಡಿ, ಯಾರಿಗೂ ಅವಕಾಶ ಕೊಡ್ತೀರಾ? ಯಾರು ಕಟ್ಟಾಕ ಯಾರು ಇಲ್ಲ ಇಲ್ಲಿ ಆಯ್ತಾ. ಸರ್ ಕೇಳುವಂತ ನಮ್ಮ ಇದು ಸಾರದಲ್ಲಿ ಕೊಡುವಂತ ನೀವು ಬಿಟ್ಟಿದಂತದ್ದು ಹೇಳಿ ಮೇಡಮ್. ಸರ್ ನಂಗೆ ಮಾತಾಡ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಈಗ ಇಲ್ಲಿ ಅವ್ರೇನೋ ಪಾಪ ಏನೋ ಹೇಳ್ತಾ ನಮ್ಗೆ ಮಾತಾಡಕ್ ಬಿಡಲ್ಲ, ನೀವು ಒಂದ್ ಸೈಡ್ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂತ. ಸರ್ ಒಂದ್ ಸೈಡ್ ಇನ್ ಸೈಡ್ ಏನ್ ಹೇಳ್ತಿಲ್ವಾ? ಇಡೀ ಕರ್ನಾಟಕ ಮಾಧ್ಯಮದಲ್ಲಿ ಬಿಡದಿ ಹೋರಾಟ ಬಂದಾಗ ಫಸ್ಟ್ ರಿಪೋರ್ಟ್ ಮಾಡಿದ್ದು ಆ ಬಿಡದಿ ಪ್ಲೇಸ್ ಹೋಗಿದ್ದು ನಮ್ಮ ರಾಧಾ ಹಿರೇಗೌಡ್ರೆ, ಯಾರಿಗೂ ಹೋಗಿರ್ಲಿಲ್ಲ. ಕಾಂಗ್ರೆಸ್ನವ್ರಿಗೆ ಯದ್ವಾತ ಧ್ವನಿ ಹೋಗಿತ್ತೀರಾ ಸರ್. ಬಟ್ ಅಲ್ಲಿ ನ್ಯಾಯ ಇದೆ, ಪ್ರಶ್ನೆ ಇದೆ, ಪ್ರಜೆಗಳ ಪರವಾಗಿ ಮಾತಾಡ್ಬೇಕು ಅಂದಾಗ ನಾವು ಬಾಯಿ ಮುಚ್ಕೊಂಡು ಕೇಳುವಂತಹ ಸಹನೆ ಇರಬೇಕು. ನೀವು ನಮ್ಗೆ ಬೈದಾಗ ಹೆಂಗೆ ಬೈತೀರಾ? ಅಟ್ಲೀಸ್ಟ್ ಜನರ ಪರವಾಗಿ ಮಾತಾಡ್ತಾರೆ. ಆಯ್ತು, ಈಗ ನಾನು ಮಾತಾಡಿದ್ದೇನೆ, ಅವರು ಮಾತಾಡಿದ್ದಾರೆ. ಲೆಟ್ ಹಿಮ್ ಪ್ರೆಸೆಂಟ್ ಅಂಡ್ ಲೆಟ್ ಹರ್ ಪ್ರೆಸೆಂಟ್. ಪಾಪ ಅವರು ರೆಡಿ ಆಗಿ ಬಂದಾರೆ, ಈಗ ಮಾತಾಡ್ಬೇಕು ಅಂತ ಅದಕ್ಕೆ ಹೇಳ್ತೀನಿ. ರೆಡಿ ಆಗಿ ಸರ್ ನಾವು ಲೆಟ್ ಮಿ ಕಂಪ್ಲೀಟ್ ಸರ್. ನಾನು ಅವ್ರಿಗೆ ವಿನಂತಿ ಮಾಡಬೇಕಾಗಿತ್ತು, ಕೇಳಿದಂತದ್ದಾಯ್ತು. ಇವಾಗ ನನ್ನ ಪಾಯಿಂಟ್ ಸರ್. ಇವಾಗ ಏನಂತಂದ್ರೆ ಪ್ರಜಾಪ್ರಭುತ್ವಕ್ಕೆ ಪೂರಕವಾದದ್ದು, ವಿದ್ಯಾರ್ಥಿಗಳಿಗೆ ಪೂರಕವಾದದ್ದು, ದೇಶಕ್ಕೆ ಪೂರಕವಾದದ್ದು ಏನಿರುತ್ತೋ ಆ ಸರ್ಕಾರನ ಕ್ರಮ ಕೈಗೊಂಡಿದೆ. ಹೌದು, ವಿದ್ಯಾರ್ಥಿಗಳೇನ್ ಸಮಸ್ಯೆ ಇತ್ತು, ನೀಟ್ ಸಮಸ್ಯೆ ಇತ್ತು, ಅವರ ಏನು ಕಾಕ್ರೋಚ್ ಪಾರ್ಟಿ ಅಂತ ಹೇಳಿದಂಥದ್ದು, ಆ ಎಲ್ಲಾ ಸಮಸ್ಯೆಗಳನ್ನು ಸರ್ಕಾರ ಸ್ಪಂದಿಸಿದೆ. ಜಾಯಿಂಟ್ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಆ ಪಕ್ಷದವರು ಇದ್ರು, ಸರ್ಕಾರದ ಪರವಾಗಿ ಇದ್ರು, ಏನೇನ್ ಡಿಮ್ಯಾಂಡ್ಸ್ ಇದೆಯೋ ಹೇಳಿದಂಥದ್ದಿದೆ. ಅದನ್ನ ಕಾರ್ಯರೂಪಕ್ಕೆ ತರುವಂತದ್ದಾಗ್ಬೋದು, ಅದನ್ನ ಮುಂದಕ್ಕೆ ಅವರ ವಿದ್ಯಾರ್ಥಿಗಳಿಗೆ ಕಾಂಪನ್ಸೇಷನ್ಸ್ ತರಬಹುದಾಗ್ಬೋದು. ಸರ್ ಯಾವುದೇ ಜೀವಕ್ಕೆ ಬೆಲೆ ಇಲ್ಲ ಸರ್, ಅದಲ್ಲಿ ಯಾವುದೇ ಬೆಲೆ ಕೊಡುವಂತದ್ದಲ್ಲ. ಆದ್ರೆ ಅದು ಕಾಂಪನ್ಸೇಷನ್ಸ್ ಸರ್ಕಾರ ಪೂರಕವಾಗಿ ಹೇಳಿದೆ, ಅದನ್ನ ನಾವು ನಿರ್ಧಾರ ಮಾಡ್ತೀವಂತ. ಯಾವ FIR ಕೇಸಸ್ ಅಂತ ಅದರ ಮೇಲೆ ಹಾಕಿದಾರಂತದ್ದು ಅದನ್ನು ವಾಪಸ್ ತಗೋತೀರ ಅಂತ ಹೇಳಿದಂಥದ್ದು. ಮತ್ತೆ ಅವರು ರಾಜೀನಾಮೆ ಕೊಡಬೇಕಾದಾಗ್ಲೂ ಹೇಳಿದ್ದಾರೆ, ಸರ್ಕಾರ ಬಂದು ಇನ್ನೇನಾದ್ರೂ ಇದ್ರೂ ಕೂಡ ಇದು ಮಾಡಿ. ಅದೇ ತರ ಆ ಪಾರ್ಟಿ ಕೂಡ KJP ಕೂಡ ಹೇಳಿದೆ, ನಾವು ವಿತ್ ಡ್ಯೂ ಎಫೆಕ್ಟ್, ವಿತ್ ಇಮಿಡಿಯೇಟ್ ಎಫೆಕ್ಟ್, ವಿತ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಗವರ್ಮೆಂಟ್ ವಿ ಆರ್ ವಿತ್ಡ್ರಾಯಿಂಗ್ ಅಂತ ಅಂದ್ಬಿಟ್ಟು. ಸೊ ಇದು ಇರೋವಂಥದ್ದು. ನಾ ಕೇಳ್ತಾ ಇರುವಂಥದ್ದು ಇದೆಲ್ಲ ಆಯ್ತಲ್ಲ ಸರ್. ಒಂದು ಮೇನ್ ಅಜೆಂಡಾ ಆಯ್ತು, ರಾಜೀನಾಮೆದಾಯ್ತು, FIR ವಾಪಸ್ ತಗೊಂಡಿದ್ದಾಯ್ತಿದ್ದಾಯ್ತು. ಅದು ಬಿಟ್ಟು ಅಲ್ಲಿ ನಡೆದಂತ ಕೆಲವು ಘಟನೆಗಳಿರುತ್ತಲ್ಲ ಸರ್, ಅದ್ರ ಮೇಲೂ ಸ್ವಲ್ಪ ಬೆಳಕು ಚೆಲ್ಲಿ, ಅದ್ರ ಮೇಲೂ ಸ್ವಲ್ಪ ಡಿಸ್ಕಸ್ ಮಾಡಿ, ಇಷ್ಟೇ ನಾವು ಹೇಳುವಂಥದ್ದು. ಬೇರೆ ಇನ್ಯಾವುದು ಕೇಳ್ತಾ ಇರೋಣ ಅನ್ನೋದಲ್ಲಿ. ಇದು ನನ್ನ ಪಾಯಿಂಟ್, ಫಸ್ಟ್ ಪಾಯಿಂಟ್ ಸರ್. ಅಲ್ಲಿ ಈಗ BJP ಅವರು ಪ್ರತಿಭಟನೆ ಶುರುವಾದ ತಕ್ಷಣ ಏನೋ ಅಜೆಂಡಾ ಇದೆ, ಪಾಕಿಸ್ತಾನ ಅಜೆಂಡಾ ಇದೆ, ಚೀನಾ ಅಜೆಂಡಾ ಇದೆ, ಟೆರರಿಸ್ಟ್ಗಳು, ಖಲಿಸ್ತಾನಿಗಳು, ಈ ತರ ಎಲ್ಲ ಪ್ರೊಪಗಂಡಾ ಶುರು ಮಾಡಿದ್ರು ಆಯ್ತಾ. ಈ ದೇಶದ ಭದ್ರತಾ ವಿಚಾರಕ್ಕೆ ಬಂದಾಗ ಯಾವುದೇ ಸರ್ಕಾರ ಇರಲಿ, ಆ ಭದ್ರತಾ ದೃಷ್ಟಿಯಿಂದ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳುವಂತ ಶಕ್ತಿ, ಅಧಿಕಾರ ಅವ್ರಿಗಿರುತ್ತೆ. ಸೊ ಆ ತರ ಇದ್ದಾಗ ಎಕ್ಸಾಂಪಲ್ ಈಗ ವಾಂಗ್ಚುಕ್ ಅವ್ರನ್ನ ಉಪಸತ್ಯಾಗ್ರಹ ಅಂತ್ಯ ಮಾಡ್ಬೇಕು, ವಾಂಗ್ಚುಕ್ ಕೂಡ ಏಜೆಂಟ್ ಅಂತ ಆರೋಪ ಮಾಡಿದ್ರಿ, ನೀವು ಜೈಲಿಗೆ ಹಾಕಿದ್ರು ಅಲ್ವಾ? ಹೇಳಿ. ಸೊ ಇಷ್ಟೆಲ್ಲ ಆರೋಪಗಳು ಮಾಡಿದಾಗ ಈಗ ಪ್ರಧಾನ ರಾಜೀನಾಮೆ ಕೊಟ್ಟಿದ್ರೆ ಒಪ್ಕೊಂಡಂಗೆ ಅಲ್ವಾ ನೀವು? ಇವೆಲ್ಲ ತಪ್ಪಾಗಿದೆ, ಸೊ ಇವರು ಏಜೆಂಟ್ಗಳಲ್ಲ, ಪ್ರತಿಭಟನೆ ಮಾಡಿದ್ರೆ ವಿದ್ಯಾರ್ಥಿಗಳು ಅಂತ. ಸರ್ ಇದನ್ನ ಮೇ 3ನೇ ತಾರೀಕೆ ಯಾವತ್ತು ಪೇಪರ್ ಲೀಕ್ ಆಯ್ತದಂತದ್ದು ಅವತ್ತನೇ ಅದನ್ನ ರೀ ಎಕ್ಸಾಮ್ ಮಾಡಿ ಇದು ಮಾಡಿದ ಅಕೌಂಟ್. ನಾನು ಹೇಳ್ತಾರೆ ನೀವು ಅಕೌಂಟಬಿಲಿಟಿ, ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಯಾರೇ ಪ್ರತಿಭಟನೆ ಅದಲ್ಲ, ಪ್ರತಿಭಟನೆ ಮಾಡಿದಾಗ ಈಗ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಆದಾಗ ಫಸ್ಟ್ ಅವ್ರಿಗೆ ಕಟ್ಟುವಂತ ಏನಪ್ಪಾ ಅಂತ ದೇಶದ್ರೋಹ ಅಂತ. ಸರ್ಕಾರ ಅವರು ಪ್ರತಿಭಟನೆ ಮಾಡ್ತಿರೋದು ಸರ್ಕಾರದ ವಿರುದ್ಧ, ದೇಶದ ವಿರುದ್ಧ ಅಲ್ಲ. ಒಬ್ಬ ಸರ್ಕಾರವನ್ನ ವಿರೋಧಿಸಿದ್ರೆ ಅವ್ರು ದೇಶದ್ರೋಹಿಗಳ ನಿಮ್ಮ ಪ್ರಕಾರ? ಸರ್ ನಾ ಹೇಳ್ತಾ ಇರುವಂತದ್ದು ಪ್ರತಿಭಟನೆ ಡೆಮೋಕ್ರಸಿಯ ಪಾರ್ಟ್ ಆಫ್ ಇಟ್ ಮಾಡಲೇಬೇಕಾಗುತ್ತೆ. ಆದರೆ ಯಾಕೆ ಸ್ವೀಕರಿಸಲ್ಲ? ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಓಕೆ ಅವ್ರ ಡಿಮ್ಯಾಂಡ್ಸ್ ಏನ್ ಕೇಳೋಣ, ಓಕೆ ಮಾತುಕತೆ ಮಾಡೋಣ. ಆ ರೀತಿ ಯಾರು ಸ್ಟಾರ್ಟಿಂಗ್ ಮಾತಾಡೋದೇ ಇಲ್ಲ ನೀವು. ಫಸ್ಟ್ ದೇಶದ್ರೋಹಿಗಳು. ಇವತ್ತು ಯಾರು ಕೇಳಿದ್ರು ಸರ್ ಡಿಮ್ಯಾಂಡ್ಸ್ ನ? ಎಷ್ಟು ವರ್ಷ ಯಾರು ಕೇಳಿದ್ರು ಡಿಮ್ಯಾಂಡ್ಸ್ ಆದ್ಮೇಲೆ? ಈ ತರದ್ದು ನೀವು ಅಕೌಂಟಬಿಲಿಟಿ ಕೇಳ್ತಿರಲ್ಲ, ಹಿಂದೆ ನಡೆದಂತ ಕೆಲವು, ಇವಾಗ ನಡೀತಾ ಇರುವಂತ ಬೇರೆ ಕೆಲವುಗೆ ಈ ಅಕೌಂಟಬಿಲಿಟಿನ ಇದೇ ಮಾಧ್ಯಮದವ್ರು ಕೇಳಿದಾಗ ನಾವು ಒಪ್ಕೊಂತ ಇದ್ವಿ. ಆ ಮಾಧ್ಯಮವು ತನ್ನ ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ತಾ ಇದೆ, ಇದಕ್ಕೆ ಮಾತ್ರ ಸ್ಪೆಷಲ್ ಇಂಟೆನ್ಷನ್ಸ್ ಕೊಡ್ತಾ ಇದೆ ಅನ್ನೋದು ಮಾತ್ರ ನನ್ನ ಆರೋಪ ಆಗಿದೆ ಸರ್. ಅಲ್ಲಿ ಯಾವ್ದು ಕೇಳಿಲ್ಲ ನಿಮ್ಮ ಪ್ರಕಾರ? ಸರ್ ಈಗ ಸಿಂಪಲ್ ಸರ್, ಅಲ್ಲಿ ಡೈವರ್ಟ್ ಅಂತ ತಿಳ್ಕೊಬಹುದು, ಏನೋ ತಿಳ್ಕೊಬಹುದು. RCB 11 ಜನ ಸತ್ರು, ಸರ್ಕಾರ ಬಂದು ಅವ್ರನ್ನ ಫುಟ್ಬಾಲ್ ಕ್ರಿಕೆಟ್ ಸ್ಟೇಡಿಯಂ ಕರೀತು, 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತು. ಇವತ್ತು 3 ಅಧಿಕಾರಿಗಳಿಗೆ ಯಾವ್ದು ದೋಷ ಇಲ್ಲ ಅಂತ ಆಯ್ತು. ಈಗ ಆ 11 ಜನರ ಸಾವಿಗೆ ಕಾರಣ ಯಾರು? ವಿರೋಧ ಪಕ್ಷದವರು.
ಮಾಧ್ಯಮ 11 ಜನಕ್ಕೆ ಕಾರಣ ಯಾರು? ಯದಿ ಕುಮಾರ್ ಗೌಡ್ರೆ, ಮಾಧ್ಯಮದವರು ನಮ್ಮಂತವ್ರು ಪ್ರಶ್ನೆ ಮಾಡಿದ್ದಕ್ಕೇನೆ ಅಟ್ಲೀಸ್ಟ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು, ಎನ್ಕ್ವೈರಿ ಆಯ್ತು, ಇವೆಲ್ಲ ಆಯ್ತು. ನಾವು ನಿಮ್ಮ ಪ್ರತಿಪಕ್ಷ ನಾವು ಸೋತೋಗಿದೆ ಕರ್ನಾಟಕದಲ್ಲಿ. ಬಿಡದಿ ವಿಚಾರದಲ್ಲೂ ಕೂಡ ನೀವು ಪ್ರತಿಪಕ್ಷ ಬಿಜೆಪಿ ಇದ್ದಾರೆ, ಎಲ್ಲ ಮಲ್ಕೊಂಡಿದ್ರಿ ನೀವು. ಮಾಧ್ಯಮಗಳು ನಾವು ಎಚ್ಚರಿಕೆ ಕೊಟ್ಟ ಮೇಲೆ ಹೋದ್ರು ನೀವು ಅಲ್ಲಿಗೆ. ಯಾವಾಗ ಜೆಡಿಎಸ್ ಎಲ್ಲ ಆದ್ಮೇಲೆ ಹೋದ್ರು. ಅಂತ ಪರಿಸ್ಥಿತಿ ನಿಮ್ಮ ಪ್ರತಿಪಕ್ಷಕ್ಕಿಲ್ಲಿ. ಮುಖ್ಯಮಂತ್ರಿಗಳು ಬನ್ನಿ ನನ್ನ ಪಕ್ಕ ನೋಡಿರಿ ಅಂತಂದ್ರಲ್ಲ, ಅದು ನೀವು ಮಾಡಿಲ್ಲ. ಪ್ರತಿಪಕ್ಷ ಕರ್ನಾಟಕದಲ್ಲಿ ಪ್ರತಿಪಕ್ಷ ಮಾಡ್ಬೇಕಾದ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಪ್ರತಿಪಕ್ಷ ಮಾಡಿದಕ್ಕೆ 14 ಸೈಟ್ ವಾಪಸ್ ಕೊಟ್ಟಿದಂತದ್ದು. ತಗೊಳ್ಳಿಲ್ಲ ಸರ್, ಡಿಬೇಟ್ ಮುಗಿತಾ ಬಂತು, ಏನ್ ಕತೆ? ನಮ್ದು ಫಸ್ಟ್ ಒಪಿನಿಯನ್ ತಗೊಳ್ಳಿಲ್ಲ ಸರ್ ನೀವು. ಒಂದು ನಿಮಿಷ, ಎಸ್ ನಾನು ಜಸ್ಟ್ 5 seconds. ಆಫ್ ಕೋರ್ಸ್ ಹಿ ಹ್ಯಾಸ್ ಎವ್ರಿ ರೈಟ್ ಟು ಸ್ಪೀಕ್. ಸಿ, ನಾವು ಔಟ್ ಆಫ್ ಸಬ್ಜೆಕ್ಟ್ ಹೋಗ್ತಾ ಇದ್ದೀವಿ. ಪ್ರೊಮೋ ಹಾಕಿದ್ದೀರಾ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮುಂದೇನು, ಬಹಳ ವೆರಿ ಇಂಪಾರ್ಟೆಂಟ್ ಇಟ್ ಈಸ್. ಇಲ್ಲಿಗೆ ಇದು ಮುಗಿಲಿಲ್ಲ, ದೆರ್ ಇಸ್ ಅನ್ ಇಶ್ಯೂ. ಎಲ್ರಿಗೂ ನ್ಯಾಯ ಸಿಗಬೇಕಲ್ಲ. ಯಾಕೆ ಇವರು ಹೋರಾಟ ಮಾಡಿದ್ದು? ನೀಟಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ನೀಟ್ ಅಂತಕ್ಕಂಥ ಪರೀಕ್ಷೆಯೇ ಸರಿಯಾಗಿ ನಡೀತಾ ಇಲ್ಲ ಅನ್ನೋದು, ಅದು ಸರಿ ಮಾಡಬೇಕಲ್ಲ. ಅದ್ರ ಬಗ್ಗೆ ಡಿಬೇಟ್ ಆಗಬೇಕಲ್ಲ. ಅದ್ರ ಬಗ್ಗೆ ಈಗ ಸರ್ಕಾರ ಏನು ತಪ್ಪು ಮಾಡಿದವರಿಗೆ ಶಿಕ್ಷೆ ಮಾಡ್ತೇವೆ ಅಂತ ಒಂದು ಲೆಜಿಸ್ಲೇಷನ್ ತಂದಿದ್ರೆ ದಟ್ ಈಸ್ ಡಿಫ್ರೆಂಟ್. ಆದರೆ ರೂಟ್ ಕಾಸ್ ಏನಿದೆ, ಇವತ್ತು ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಕೂಡ ನ್ಯಾಯ ಸಿಗ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ ವ್ಯವಸ್ಥೆ ಸರಿ ಹೋದಾಗ. ಆ ವ್ಯವಸ್ಥೆ ಸರಿಪಡಿಸಲಿಕ್ಕೆ ರೂಲಿಂಗ್ ಪಾರ್ಟಿ ಮತ್ತು ಅಪೋಸಿಷನ್ ಪಾರ್ಟಿ ಮತ್ತು ಈ CJP ಇವರೆಲ್ಲ ಕೂತ್ಕೊಂಡು ಕರೆಕ್ಟಾಗಿ ಮಾತಾಡಬೇಕಲ್ಲ. ಇಲ್ಲದೆ ಸಮಸ್ಯೆ ಹಂಗೆ ಉಳಿಯುತ್ತಲ್ಲ. ನೀವು ಸಮಸ್ಯೆಯನ್ನು ಉಟ್ಕೊಂಡು ನೀವು ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕಾದ್ರೆ ಮುಂದೇನು ಅಂತಕ್ಕಂಥದ್ದಾದರೆ ನನ್ನ ಪ್ರಕಾರ ಇದರ ಹಿಂದೆ ಒಂದು ದೊಡ್ಡ ಜಾಲ ಇದೆ. ಇದೇ ಚಾನಲಲ್ಲಿ ನಾನು 3 ದಿನಗಳ ಹಿಂದೆ ಮಾತಾಡಿದ್ದೇನೆ. ಈ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ. ಈ ಪ್ರಶ್ನೆ ಪತ್ರಿಕೆಯ ಹಿಂದೆ ದೊಡ್ಡ ವ್ಯಕ್ತಿಗಳ ಇದೆಲ್ಲ ಹೊರಗೆ ಬರಬೇಕಲ್ಲ. ಇದು ಸತ್ಯವಾಗಿ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜಿಂದ, ಒಂದು ಹಾಲಿ ಹೈಕೋರ್ಟ್ ಜಡ್ಜಿಂದ ನೀವು ತನಿಖೆ ಆದಾಗ ಮಾತ್ರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಅದು ಮೆಥಡಾಲಜಿ, ಅದು ವಿಧಾನ. ಅದಕ್ಕೆ ಸರ್ಕಾರ ಇವತ್ತು ಬದ್ಧರಾಗಿರಬೇಕು. ಅದಕ್ಕೆ ಏನು ಬೇಕೋ ಆ ರೀತಿಯಾದಂಥ ತನಿಖೆಗಳನ್ನು ಮಾಡಿಸಿ ಸುಮ್ಮನೆ ಎಳೆದಾಡೋದಲ್ಲ. ಇವತ್ತು ಸಸ್ಪೆಂಡ್ ಆಗ್ತಾರೆ, ನಾಳೆ ಮತ್ತೆ ಒದೆ ತಗೊಳ್ತಾರೆ. ಅದೇ ಆಗೋದು. ಎಲ್ಲ ಸರ್ಕಾರಗಳು ಮಾಡಿದ್ದು ಅದೇ. ಈ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರ ಇರ್ಬೋದು. RCB ಇದರಲ್ಲಿ ಯಾರೋ 3 ಜನ ಅಧಿಕಾರಿಗಳು ಸಸ್ಪೆಂಡ್ ಆದರೂ ಏನಾಯಿತು? ಲಾಜಿಕ್ಕೇ ಇಲ್ಲ. ಈಗ ಮೋದಿ ಸರ್ಕಾರನೂ ಒಂದಷ್ಟು ಜನ ಇದು ಮಾಡಿದ್ದಾರೆ, ಅವರು ಕೂಡ ಅದೇ ಥರನೇ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ. ಆದರೆ ಅದಲ್ಲ, ಸತ್ಯ ಸಾಯಬಾರ್ದು. ಈ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥ ದೊಡ್ಡ ಕುಳಗಳು ಯಾರಿದ್ದಾರೆ, ಕಪ್ಪು ತೋಳಗಳು ಯಾರಿದ್ದಾರೆ, ಅವರನ್ನೆಗೆ ಹೊರಗೆ ತೆಗಿಬೇಕು. ಸ್ಪೀಡಿ ಮಾಡಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದಿರಲ್ಲ, 100 days 120 days ಒಳಗಡೆಗೆ ಯಾರ್ಯಾರಿದ್ದಾರೆ ಹೊರಗೆ ಎಳೀರಿ. ಆಗ ಒಂದು ತಾರ್ಕಿಕ ನ್ಯಾಯ ಬರುತ್ತೆ. ಮತ್ತು ಪ್ರಶ್ನೆ ಪತ್ರಿಕೆಯ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇದೆಯಲ್ಲ, ನೀಟ್ ಅಂತಕ್ಕಂಥದ್ದೇ ಇಟ್ ಈಸ್ ಅ ಬಿಗ್ ಥಿಂಗ್. ವೆದರ್ ಇಟ್ ಈಸ್ ರಿಕ್ವೈರ್ಡ್ ಆರ್ ನಾಟ್, ಬೇಕಾಗಿಲ್ಲ ಅಂತ ಹೇಳ್ತೀನಿ ನಾನು. ನೀಟ್ ಅಂತಕ್ಕಂಥದ್ದು ನಮ್ಮಲ್ಲಿ ಒಳ್ಳೆ CET ಇದೆ, ಯಾಕೆ ಕೊಡೋದಿಲ್ಲ ನೀವು ಆ ರಾಜ್ಯಗಳಿಗೆ ಅಧಿಕಾರ? ಇದ್ರ ಬಗ್ಗೆ ನಾವು ಹೆಚ್ಚು ಮಾತಾಡಬೇಕಾಗುತ್ತೆ. ಐ ಥಿಂಕ್ ಕಾಂಗ್ರೆಸ್ ಸ್ಪೋಕ್ಸ್ಮನ್ ಹ್ಯಾಸ್